ನಮಸ್ಕಾರ ಭಾರತ. ನಿಮಗೆಲ್ಲರಿಗೂ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆಗೆ ಸ್ವಾಗತ. ಇಲ್ಲಿ ಐಡಿಯಾಸ್ ಜೊತೆಗೆ ಫಂಡಿಂಗ್ ನ ಆಟ ನಡೆಯುತ್ತೆ. ಇಲ್ಲಿ ಹೊಸ ಐಡಿಯಾಗಳಿಗೆ ಮೆಂಟರ್ಸ್ ನಿಂದ ಪಾಠ ಸಿಗುತ್ತೆ. ಇಲ್ಲಿ ಮಿಲಾಯಿಸ್ತಾರೆ ಕೈ ಮತ್ತು ಬೆಳಿತಾರೆ ಒಟ್ಟಿಗೆ. ಹೊಸ ಜರ್ನಿ ಶುರುವಾಗುತ್ತೆ ಇಲ್ಲಿ ಭಾರತದ ಸ್ವಂತ ಸ್ಟಾರ್ಟ್ಅಪ್ ವೇದಿಕೆಯಲ್ಲಿ. ಐಡಿಯಾ ಬಾಸ್, ಐಡಿಯಾ ನಿಮ್ದು, ದುಡ್ಡು ನಮ್ದು. ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಐಡಿಯಾ ಬಾಸ್ ನ ಇನ್ವೆಸ್ಟಿಂಗ್ ಟೈಟನ್ಸ್ ನ. ಲಕ್ಸುರಿ, ಡಿಸೈನ್, ಹಾಸ್ಪಿಟಾಲಿಟಿ ಮತ್ತು ಲೀಡರ್ಶಿಪ್ ನ ವಿಶೇಷ ಸಂಗಮ. ಡೆಲಾ ಲೀಡರ್ಶಿಪ್ ನ ಫೌಂಡರ್ ಜಿಮ್ಮಿ ಮಿಸ್ತ್ರಿ. ಪ್ಲೀಸ್ ವೆಲ್ಕಮ್ ಅವಾರ್ಡ್ ವಿನಿಂಗ್ ಜರ್ನಲಿಸ್ಟ್ ಅಂಡ್ ಆಂಟರ್ಪ್ರನರ್ ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಇಂದೋರ್ನಿಂದ ಅಮೆರಿಕವರೆಗೂ ಬಿಸ್ನೆಸ್ ನ ಬೆಳೆಸಿರುವ ವಿಸಿ ಫ್ರಮ್ ವಾಷಿಂಗ್ಟನ್ ಡಿಸಿ ಸಂದೇಶ್ ಶಾರದಾ. ಲಿಬರ್ಟಿ ಶೂಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅನುಪಮ್ ಬನ್ಸಲ್. ಟೈಟನ್ಸ್, ನಿಮ್ಮಲ್ಲಿ ಯಾರಿಗೆ ಡಿಸ್ಕೌಂಟ್ ತಗೊಳ್ಳೋದಕ್ಕೆ ಇಷ್ಟ ಆಗುತ್ತೆ? ಅಲ್ಲ, ಗೊತ್ತು ಎಲ್ರಿಗೂ ಇಷ್ಟ ಅಂತ. ಆದ್ರೆ ಬರೀ ತಗೊಳ್ಳೋದು ಇಷ್ಟನಾ ಅಥವಾ ಕೊಡೋಕ್ಕೂ ಇಷ್ಟನಾ? ಸರಿ, ಇವಾಗ ನೋಡೋಣ ಒಂದು ಹೊಸ ಐಡಿಯಾನ. ಅದರಲ್ಲಿ ನಮ್ಮ ಯಂಗ್ ಇಂಡಿಯನ್ಸ್ ಪಡ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಇಂಡಿಯಾದ ಜಂಜಿ ಸ್ಟೂಡೆಂಟ್ಗಳು ಅನುಭವಿಸ್ತಾ ಇದ್ದಾರೆ ಒಂದು ದೊಡ್ಡ ಸಮಸ್ಯೆಯಿಂದ. ತುಂಬಾ ಹೆಚ್ಚಾಗಿರುವ ಕೆಲಸಗಳು, ಲೆಫ್ಟ್ ಔಟ್ ಮತ್ತೆ ಫೈನಾನ್ಸಿಯಲಿ ಇಗ್ನೋರ್ಡ್ ಹೆಚ್ಚು ಫೀಲ್ ಮಾಡ್ತಾರೆ. ಎಕ್ಸಾಕ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ನೋಡೋಣ. ಡೈರೆಕ್ಟ್ ಆಗಿ ಬನ್ನಿ. ನೀವಿವತ್ತು ಮನೆಯಿಂದ ಹೊರಟಾಗ ಎಷ್ಟು ದುಡ್ಡು ಇಟ್ಕೊಂಡಿದ್ರಿ? ಅರೌಂಡ್ 250. ಎವರೇಜ್ ಆಗಿ ದಿನಕ್ಕೆ ಎಷ್ಟು ಸಿಗತ್ತೆ ನಿಮ್ಗೆ? ಅರೌಂಡ್ 100 ಇಂದ 150. ಅದು ಸಾಕಾಗತ್ತಾ ನಿಮ್ಗೆ? ಸಾಕಾಗೋದಿಲ್ಲ, ಆದ್ರೆ ಏನಾದ್ರೂ ಮಾಡ್ಬೇಕಾಗತ್ತೆ. ಏನ್ ಮಾಡೋದು? ನೀವು ಒಂದಿನಕ್ಕೆ ಎಷ್ಟು ಖರ್ಚು ಮಾಡ್ಬೋದು? ಅರೌಂಡ್ ಒಂದು 300 ಇಂದ 400 ರೂಪಾಯಿ ಪ್ರತಿದಿನ. ನೀವು ಹೀಗೆ ಯೋಚನೆ ಮಾಡ್ತೀರಾ ನಿಮ್ಗೆ ಡಿಸ್ಕೌಂಟ್ ಬೇಕು ಅಂತ? ಸ್ಟೂಡೆಂಟ್ ಆಗಿರೋದ್ರಿಂದ. ಬಿಕಾಸ್ ಐ ಬ್ರೋಕ್. ಸ್ಟೂಡೆಂಟ್ಸ್ ಆರ್ ಬ್ರೋಕ್. ಪಾಕೆಟ್ ಮನಿ ಮುಗ್ದೋದ್ರೆ ಮನೆಯವ್ರನ್ನ ಕೇಳ್ಬೇಕಾಗತ್ತೆ. ಸ್ವಲ್ಪ ಆಕ್ವರ್ಡ್ ಮೂಮೆಂಟ್. ಬಿಲ್ ನ ನೋಡ್ತಿದ್ದ ಹಾಗೇನೆ ನಾನು ಭಯ ಬಿದ್ದು ಓಡೋಗ್ಬಿಡ್ತೀನಿ, ಯಾರಾದ್ರೂ ಫ್ರೆಂಡ್ ಕೊಡ್ತಾನೆ ಬಿಡು ಅಂತ. ಯಾವಾಗ್ಲಾದ್ರೂ ಮಂತ್ಲಿ ಪಾಕೆಟ್ ಮನಿ ಬಂದು ತಿಂಗಳು ಶುರು ಆದಾಗ್ಲೇ ಖಾಲಿ ಆಗ್ಬಿಡುತ್ತೆ. ಇಂಥ ಸ್ಟೂಡೆಂಟ್ಸ್ ನ ಲೈಫ್ ಅನ್ನ ಈಸಿ ಮತ್ತೆ ಬ್ರೀಸಿ ಮಾಡಕ್ ಬರ್ತಿದ್ದಾರೆ ಸ್ಕಾಂಟೋ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕೋಲ್ಕತ್ತಾದ ಸೌರಭ್ ಚಕ್ರವರ್ತಿ, ಅನುಮಿತ್ರ ಘೋಷ್ ವಿತ್ ಲೂಕಾ ಆಲ್ಬನೀಸಿ ಫ್ರಮ್ ಮಾನ್ಸಾ ಇಟಿ. ನಮಸ್ತೆ ಟೈಟನ್ಸ್, ನಾನು ಸೌರವ್ ಅಂತ, ಫೌಂಡರ್ ಅಂಡ್ ಸಿಇಒ ಆಫ್ ಸ್ಕಾಂಟೋ. ನಮಸ್ತೆ ಟೈಟನ್ಸ್, ನನ್ನ ಹೆಸರು ಲೂಕಾ, ಕೋ-ಫೌಂಡರ್ ಆಫ್ ಸ್ಕಾಂಟೋ. ನಮಸ್ತೆ ಟೈಟನ್ಸ್, ನಾನು ಅನುಮಿತ್ರ, ಹೆಡ್ ಆಫ್ ಪ್ರಾಡಕ್ಟ್ಸ್. ಮತ್ತೆ ಟೈಟನ್ಸ್, ನಾವಿವತ್ತು ಬಂದಿದ್ದೀವಿ ನಿಮ್ಮ ಹತ್ರ ಒಂದು ಈ ಕಮ್ಯುನಿಟಿಗಳ ಕೇಸನ್ನು ಹಿಡ್ಕೊಂಡು. ಅವರು ಇಂಡಿಯಾದ ಅತಿ ದೊಡ್ಡ ಇಗ್ನೋರ್ಡ್, ಡಿಫ್ರೈವ್ಡ್, ಓವರ್ ವರ್ಕ್ ಮತ್ತು ತುಂಬಾನೇ ಜಾಸ್ತಿ ಬ್ರೋಕ್ಡ್ ಕಮ್ಯುನಿಟಿ. ಇವ್ರ ಹತ್ರ ಪರ್ಸ್ ಇರುತ್ತೆ, ಆದರೆ ಅದರಲ್ಲಿ ದುಡ್ಡಿರಲ್ಲ. ಇವರ ಕನಸುಗಳು 1000 ಕೋಟಿಯಷ್ಟು. ಮತ್ತೆ ರಿಯಲ್ ಲೈಫಲ್ಲಿ ಫೈನಾನ್ಸಿಯಲ್ ಪ್ಲಾನ್ ಸಿಕ್ಕಾಕೊಂಡ್ಬಿಡತ್ತೆ ಕೇವಲ ಒಂದು ಲೈನಲ್ಲಿ. ಅಣ್ಣ, ಈ ಸಲ ನೀವು ಕೊಟ್ಬಿಡಿ, ಖಂಡಿತವಾಗ್ಲೂ ಮುಂದಿನ ಸೆಮಿಸ್ಟರ್ ಅಲ್ಲಿ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ನೀವೇನಾದ್ರೂ ಗೆಸ್ ಮಾಡಿದ್ರ ನಾವು ಯಾವ ಕಮ್ಯುನಿಟಿ ಬಗ್ಗೆ ಮಾತಾಡ್ತಾ ಇದೀವಿ ಅಂತ? ಎನಿವನ್? ಸ್ಟೂಡೆಂಟ್ಸ್, ರೈಟ್. US, UK ಮತ್ತು ಯುರೋಪ್ ಅಲ್ಲಿ ಸ್ಟೂಡೆಂಟ್ ಸ್ಟೇಟಸ್ ಅಂದ್ರೆ ಸೂಪರ್ ಪವರ್ಸ್ ಅಂತ. ಆದ್ರೆ ಇಂಡಿಯಾದಲ್ಲಿ ಯಾಕಿಲ್ಲ? ಕೇವಲ ಈ ಪ್ರಾಬ್ಲಮ್ಗಳಲ್ಲಿ ತುಂಬಾ ಅದ್ಭುತವಾದ ಯೂನಿಫೈಡ್ ಸರ್ವಿಸ್ ಅನ್ನು ತಗೊಂಡು ನಾವು ಬಂದಿದ್ದೀವಿ. ಇದು ಕಾಲೇಜ್ ಐ ಡಿ ಕಾರ್ಡ್. ಇದು ಮಾಮೂಲಿ ಕಾಲೇಜ್ ಐ ಡಿ ಕಾರ್ಡ್ ಅಲ್ಲ. ಇದರಿಂದ ನಿಮ್ ಕಾಲೇಜಲ್ಲಿ ಅಟೆಂಡೆನ್ಸ್ ಹಾಕೋಕೆ, ಕಾಲೇಜಲ್ಲಿ ಆಕ್ಸೆಸ್ ಆಗೋದಕ್ಕೆ, ಲೈಬ್ರರಿಯಲ್ಲಿ ಬುಕ್ ಸಿಗೋದಕ್ಕೆ, ಇಲ್ಲ ಟ್ರಾವೆಲ್ ಮಾಡೋದಕ್ಕೆ. ಈ ಐ ಡಿ ಕಾರ್ಡ್ ಒಂದು ಬ್ರಹ್ಮಾಸ್ತ್ರ ಆಗಿದೆ. ಈ ಕಾಲೇಜ್ ಐ ಡಿ ಕಾರ್ಡ್ ಸ್ಕಾಂಟೋ ಆಪ್ ಅಲ್ಲಿ ಹೋದ ತಕ್ಷಣನೇ ಒಂದು ಡಿಸ್ಕೌಂಟ್ ಅನ್ಲಾಕರ್ ಆಗಿ ಬದಲಾಗ್ಬಿಡುತ್ತೆ. ಕ್ಯಾಶ್ ಬ್ಯಾಕ್ ನ ಗೇಟ್ ಪಾಸ್ ಎಲ್ಲ ಸ್ಟೂಡೆಂಟ್ಗಳಿಗೆ. ನಿಜವಾದ VVIP ಲೈಫ್ ಸ್ಟೈಲ್ ಸ್ಟೇಟಸ್. Skonto is the first AI and blockchain powered platform for student lifestyle in your amazing country, which is India. ಮತ್ತೆ ಟೈಟನ್ಸ್, ನಮ್ಮ ಕಾಪಿ ರೈಟೆಡ್ ನೋ ಯುವರ್ ಸ್ಟೂಡೆಂಟ್ಸ್ ಟೆಕ್ನಾಲಜಿಯಿಂದ ಈಗ ಸ್ಟೂಡೆಂಟ್ಸ್ ವೆರಿಫಿಕೇಶನ್ ಮತ್ತೆ ಡಿಸ್ಕೌಂಟ್ಸ್ ಇಂದ ಕಿತಾಪತಿ ಮಾಡಕ್ಕಾಗಲ್ಲ. ಈಗ ರಿಯಲ್ ಸ್ಟೂಡೆಂಟ್ಸ್ಗೆ ಸಿಗುತ್ತೆ ರಿಯಲ್ ಡಿಸ್ಕೌಂಟ್ಸ್ ಅಂಡ್ ಬ್ರ್ಯಾಂಡ್ಸ್ಗೆ ಸಿಗುತ್ತೆ ರಿಯಲ್ ಜೆನ್ಜಿ ROI ನ ಚಮತ್ಕಾರ. ಕ್ಯಾಚಮ್ ಯಂಗ್. ಮತ್ತೆ ಸ್ಟೂಡೆಂಟ್ಸ್, ಇವತ್ತು ನೀವು ತಿಂತೀರಾ ಡಿಸ್ಕೌಂಟ್ ಅಲ್ಲಿ, ಮತ್ತೆ ಉಡ್ತೀರಾ ಒರಿಜಿನಲ್ ಬ್ರ್ಯಾಂಡೆಡ್ ಗ್ರಿಪ್ಸ್, ಮತ್ತೆ ಲೈಫ್ ಸ್ಟೈಲ್ ಫುಲ್ ಆನ್ ಓಜಿ.
ಆರ್ಡರ್ ಪೇ 2 ಕ್ಯಾಪಚಿನೋ ಒಂದೇ ಪ್ರೈಸ್ನಲ್ಲಿ, ಯಾಕೆಂದ್ರೆ ಇದರಿಂದ ಪ್ರೀತಿ ಜಾಸ್ತಿ ಆಗತ್ತೆ. ಸ್ಕಾಂತೋ ಕಾರ್ಡ್, ಇಂಡಿಯಾಸ್ ಕಾಲೇಜ್ ಐಡಿ ಕಾರ್ಡ್. Has superpowers now. ಥ್ಯಾಂಕ್ ಯು. ನಾನ್ ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಕೇಳಬೇಕು. ಇದು ಶುರುವಾಗಿದ್ದು ಹೇಗೆ? ನಾನು ಹೊರಗಡೆ ಓದಕ್ಕೋಸ್ಕರ ಹೋಗಿದ್ದೆ. ಅವಾಗ ನನಗೆ ರಿಯಲೈಸ್ ಆಯ್ತು, ಹೊಸ ವರ್ಲ್ಡ್ ಅಲ್ಲಿ ಸ್ಟೂಡೆಂಟ್ಗಳಿಗೆ ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇರುತ್ತೆ. ಅವಾಗ ಒಂದು ಐಡಿಯಾ ನಾಕ್ ಆಯ್ತು. ಇಂಡಿಯಾದಲ್ಲಿ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಇದ್ದಾರೆ, ಇಷ್ಟೊಂದು ಬ್ರ್ಯಾಂಡ್ ಇವೆ, ಮತ್ತೆ ನಾವ್ಯಾಕೆ ಹೀಗಿದೀವಿ ಕಂಟ್ರಿಲಿ? ಯಾವ ಕಾನ್ಸೆಪ್ಟು 10 ವರ್ಷಗಳ ಹಿಂದೆ 2014-15 ಸ್ಟಾರ್ಟ್ ಆಗಿತ್ತು. ನಾನು ಅದನ್ನ ಅಕಾಡೆಮಿಕಲ್ ಆಗಿ ವೇಟ್ ಮಾಡಿದೆ. 2018-2019 ಅಲ್ಲಿ ನಾನು ಇಂಪೇರಿಯಲ್ ಕಾಲೇಜ್ ಅಲ್ಲಿ ಅಭ್ಯಾಸ ಮಾಡ್ತಾ ಇದ್ದೆ. ಸ್ಕಾಂತೋ ಒಂದು ಅಫಿಷಿಯಲ್ ಫಾರ್ಮ್ ತಗೋತು ನನ್ನ ಮಾಸ್ಟರ್ ಥೀಸಿಸ್ ಅಲ್ಲಿ. ಮತ್ತೆ ಫೈನಲ್ ಆಗಿ 2022 ಅಲ್ಲಿ ನಾವು ಇದನ್ನ ಲಾಂಚ್ ಮಾಡಿದ್ವಿ ಬಿಸ್ನೆಸ್ ಆಗಿ ಇಂಡಿಯಾದಲ್ಲಿ. ಅಂಡ್ ಸ್ಟಾರ್ಟೆಡ್ ಕ್ಯೂರೇಟಿಂಗ್ ಎಂಟೈರ್ ಇಕೋಸಿಸ್ಟಮ್ ಅಂಡ್ ಬ್ರಿಂಗಿಂಗ್ ದ ಸ್ಟೂಡೆಂಟ್ಸ್ ಇನ್ ಟು ದಿಸ್ ಸಿಂಗಲ್ ಕನ್ಸಾಲಿಡೇಟೆಡ್ ಪ್ಲಾಟ್ಫಾರ್ಮ್. Lovely. How did you find them? How did you join your hands? I know Sarah since more or less 10 years. ನಾನು ಅವ್ರನ್ನ ಮಿಲಾನೋಲಿ ಸಿಕ್ಕಿದ್ವಿ. ಅವರು ಮಿಲಾನೋಲಿ ವರ್ಕ್ ಮಾಡಬೇಕಾದ್ರೆ I live close to Milano. So we had the chance to meet each other and to know one each other. And ಇದೇ ಒಂದು ಕಾರಣ ಆಗಿತ್ತು ನಾನು ಈ ವೆಂಚರ್ನ ಜಾಯಿನ್ ಮಾಡೋದಕ್ಕೆ. ಯಾಕಂದ್ರೆ ನನಗೆ ಸೌರಭ್ ಗೊತ್ತಿದ್ರು. ಅವ್ರನ್ನ ಭೇಟಿ ಮಾಡಿದ್ದು ಒಂದು ಪ್ರೊಫೆಷನಲ್ ಪಾಯಿಂಟ್ ಆಫ್ ವ್ಯೂ ಇಂದ. ಮತ್ತೆ ಅವ್ರನ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತೀನಿ. ಮತ್ತೆ ಅವರ ಐಡಿಯಾನು ಕೂಡ. ಲವ್ಲಿ. ಸೊ ಈ ಕಾರ್ಡ್ ಹೇಗೆ ವರ್ಕ್ ಆಗುತ್ತೆ ಅಂತ ನಮ್ಗೊಂದು ಸ್ವಲ್ಪ ತೋರಿಸ್ತೀರಾ? ಯಾವ್ದಾದ್ರು ಆ್ಯಪ್ ಇದೆ ಅದಕ್ಕೆ? ನಿಮ್ ಮುಂದೆ ನಮ್ಮ ಕಾರ್ಡ್ಸ್ ಏನಿದೆಯೋ ಇದು ನಮ್ಮ B2B ಮತ್ತೆ B2C ಡೆಮೋ ಸ್ಯಾಂಪಲ್ಸ್ ಆಗಿದೆ. ಅಂಡ್ ನಮ್ಮ ಒಂದು ಕಂಟ್ರೋಲ್ ಏನಿದೆ ಅದು ಪೂರ್ತಿ ಆಪ್ ಮುಖಾಂತರ ಆಗಿರುತ್ತೆ. ಯಾಕಂದ್ರೆ ಕಾರ್ಡ್ ನ ಡಿಜಿಟಲ್ ವರ್ಷನ್ ನಮ್ಮ ಆಪ್ ಅಲ್ಲೇ ಇರುತ್ತೆ. ಇಲ್ಲಿ ನೀವು ನಿಮ್ಮ ಕಾರ್ಡ್ ನ ಸಬ್ಸ್ಕ್ರೈಬ್ ಮಾಡಬಹುದು, ನಿಮ್ಮ ಸ್ಟೂಡೆಂಟ್ ಸ್ಟೇಟಸ್ ನ ವೆರಿಫೈ ಮಾಡಬಹುದು KYS ಪ್ಲಾಟ್ಫಾರ್ಮ್ ಮೂಲಕ. ಅಂಡ್ ನೀವು ಯಾವುದೇ ಬ್ರ್ಯಾಂಡ್ ನ ಡಿಸ್ಕವರ್ ಮಾಡಬಹುದು ಆಟ್ ಅ ಹೈಪರ್ ಲೋಕಲ್ ಲೆವೆಲ್, ಎಲ್ಲಿ ನಿಮ್ಮ ಕಾಲೇಜ್ ಇರುತ್ತೋ ಅಲ್ಲಿ, ಆರ್ ಆಟ್ ಅ D2C ಪ್ಯಾನ್ ಇಂಡಿಯಾ ಲೆವೆಲ್ ಆನ್ಲೈನ್ ಶಾಪಿಂಗ್ಸ್ ಅಲ್ಲಿ ಇರೋ ತರ. ಸೊ ಇದು ನಮ್ಮ ಒಂದು ಕ್ಯಾಪೆ. ಇವ್ರ ಜೊತೆ ನಾವು ಕೋಲ್ಕತ್ತಾನಲ್ಲಿ ಪಾರ್ಟ್ನರ್ ಆಗಿದ್ದೇವೆ. ಸೊ ಇಲ್ಲಿ ನೀವು ಒಂದು ಔಟ್ಲೆಟ್ ನ ಸೆಲೆಕ್ಟ್ ಮಾಡಬಹುದು. ಅಂಡ್ ನೀವು ನೆಕ್ಸ್ಟ್ ಸ್ಟೆಪ್ ಹೋದ್ರೆ ನಿಮ್ಗೆ ಅಲ್ಲಿ ರಿವ್ಯೂಸ್ ಸಿಗುತ್ತೆ ಇದು ಹೇಗಿದೆ ಅಂತ. ಅಂಡ್ ಫೈನಲ್ ಆಗಿ ನೀವು ಆರ್ಡರ್ ಮಾಡಿದ ಆದ್ಮೇಲೆ ವೈಲ್ ಯು ಆರ್ ಗೋಯಿಂಗ್ ಟು ಪೇ, ಸೊ ಇಲ್ಲಿ ನೀವು ಕ್ಲಿಕ್ ಆನ್ ಪೇ ಮೇಲೆ ಕ್ಲಿಕ್ ಮಾಡ್ತೀರಾ, ಇಲ್ಲೊಂದು ನಂಬರ್ ಹಾಕ್ತೀರಾ. ಸೊ ಇಲ್ಲಿ ಆಲ್ರೆಡಿ ಇನ್ನೊಂದು ಡಿಸ್ಕೌಂಟ್ ಅಪ್ಲೈ ಆಗಿದೆ ಫ್ರಮ್ ದಿಸ್ ಸ್ಪೆಸಿಫಿಕ್ ಬ್ರ್ಯಾಂಡ್. ಇದು ನಿಮಗೆ ಆಟೋಮೆಟಿಕಲಿ ರೆಡೀಮ್ ಆಗುತ್ತೆ ವಿತ್ ಚೇಂಜ್ಡ್ ನಂಬರ್. ಸೊ ವಿತ್ ಎವ್ರಿ ಟ್ರಾನ್ಸಾಕ್ಷನ್ ಯು ಗೆಟ್ ಟು ಸೇವ್. ಅಂಡ್ ಇದು ನಮ್ಮ ಕಾರ್ಡ್ ಆಗಿದೆ. ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಸಿಗುತ್ತೆ ಅಂಡ್ ನಿಮ್ಮ ಕಾರ್ಡ್ ಡೀಟೇಲ್ಸ್ಗಳು ಇಲ್ಲಿ ಸಿಗುತ್ತೆ. ವೆರಿ ಈಸಿ. ಸೆಕೆಂಡ್, ನಿಮಗೆ ಸ್ಟೂಡೆಂಟ್ ಐಡಿನ ವ್ಯಾಲಿಡೇಟ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ನೀವು ಸ್ಟೂಡೆಂಟ್ ಐಡಿನ ಸೆಲೆಕ್ಟ್ ಮಾಡ್ತೀರಾ. ಅಲ್ಲಿ ಈ ತರ ನಿಮ್ಮ ಸ್ಟೂಡೆಂಟ್ ಐಡಿ ಇರುತ್ತೆ. ಇಲ್ಲಿ ನಿಮ್ಮ ಕಾಲೇಜ್ ಆಲ್ರೆಡಿ ನಮ್ಮ ಜೊತೆ ಪಾರ್ಟ್ನರ್ ಆಗಿದ್ರೆ ನಿಮ್ಮ ID ಕಾರ್ಡ್ಸ್, ಅಸೈನ್ಮೆಂಟ್ಸ್, ಲೈಬ್ರರಿ ಎಲ್ಲವೂ ಇದರಲ್ಲೇ ಇರುತ್ತೆ. ದಿಸ್ ಇಸ್ ದ ಓನ್ಲಿ ಕಾರ್ಡ್ ದಟ್ ಯು ನೀಡ್. ಅಂಡ್ ಫೈನಲಿ ನೀವು ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕಾರ್ಡ್ NCMC ನೆಟ್ವರ್ಕ್ ಅಲ್ಲೂ ಅವೈಲೇಬಲ್ ಇದೆ. ನೀವು ಇದನ್ನ ಈಸಿಯಾಗಿ ಮೆಟ್ರೋಸ್ ಅಲ್ಲಿ ಟ್ಯಾಪ್ ಮಾಡಬಹುದು ಅಂಡ್ ಬಸ್ ಗಳಲ್ಲಿ ಅಥವಾ ಯಾವುದೇ ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂಡ್ ಯೂಸ್ ದಿ ಸೇಮ್ ಕಾರ್ಡ್ ಫಾರ್ ಯುವರ್ ಎಂಟೈರ್ ಲೈಫ್ ಸೈಕಲ್. ವೆರಿ ನೈಸ್. ಸೊ ಇದ್ರ ಮೇಲೆ ರೂಪೇ ಲೋಗೋ ಹಾಕಿದ್ದೀರಾ. Yes. ಸ್ಕಾಂಟೋ ಮತ್ತೆ ರೂಪೇನ ರಿಲೇಶನ್ಶಿಪ್ ಏನು? ಯಾಕಂದ್ರೆ ನಂಗೆ ಡಿಸ್ಕೌಂಟ್ ಅರ್ಥ ಆಗ್ತಾ ಇದೆ, ಆದ್ರೆ ನಾನು ಇದನ್ನ ದುಡ್ಡು ಕೊಡಕ್ಕೆ ಸ್ವೈಪ್ ಎಲ್ಲೂ ಮಾಡ್ತಿಲ್ಲ. ನಾನು ಈ ಕಾರ್ಡ್ ನ ಫೀಚರ್ಸ್ ನ 3 ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತೀನಿ. ಫಸ್ಟ್ ಇರೋದು ನಿಮ್ಮ ವ್ಯಾಲಿಡೇಷನ್ ಮತ್ತೆ ವೆರಿಫಿಕೇಶನ್. ಎನಿ ಮೋಡ್ಸ್ ಯು ಕ್ಯಾನ್ ವೆರಿಫೈ ಯುವರ್ ಸ್ಟೂಡೆಂಟ್ ವೆದರ್ ದೇ ಆರ್ ದಿ ಬೋನಿಫೈಡ್ ಸ್ಟೂಡೆಂಟ್ಸ್ ಆಫ್ ದ ಯೂನಿವರ್ಸಿಟಿ ಆರ್ ನಾಟ್. ಸೆಕೆಂಡ್ ಇರೋದು ನಮ್ಮ ಫಿನ್ಟೆಕ್ ಪಾರ್ಟ್. ಇದರಲ್ಲಿ ನಾವು ರೂಪೇ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡಿದೀವಿ ಫಾರ್ ಸ್ವಿಚ್. ಅಂಡ್ ನಾವು PPI ಲೈಸೆನ್ಸ್ ನ ಪಡ್ಕೊಂಡಿದೀವಿ, ಎಕ್ಸ್ಟೆನ್ಷನ್ ಆಫ್ ಇಟ್, ಟು ಇಶ್ಯೂ ದಿಸ್ ಕಾರ್ಡ್ ಆಸ್ ಅ ಸಾರ್ಟ್ ಆಫ್ ಅ ನ್ಯೂವರ್ ಬ್ಯಾಂಕ್ ಟು ದೀಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಟು ದ ಯೂಸರ್ಸ್. ಅದ್ರ ಅರ್ಥ ಏನು? ನಾನು ಈ ಕಾರ್ಡ್ ಇಟ್ಕೊಂಡು ಶಾಪಿಂಗ್ ಮಾಡ್ಬೋದಾ? ಎಸ್. ದುಡ್ಡು ಕೂಡ ಪೇ ಮಾಡ್ಬೋದಾ ಈ ಕಾರ್ಡ್ ಇಂದ? ಅಂಡ್ ಫೈನಲಿ ರೂಪೇಯ ನೆಟ್ವರ್ಕ್ ನ ಎಕ್ಸ್ಟೆನ್ಷನ್ ಅಲ್ಲಿ ಇಟ್ಸ್ ಆಲ್ರೆಡಿ ಎನೇಬಲ್ಡ್ ಆನ್ ದಿ NCMC ನೆಟ್ವರ್ಕ್. ಇಲ್ಲಿವರೆಗೂ ಮೆಟ್ರೋಸ್ ಮತ್ತೆ ಬಸ್ಸಸ್ ಇನ್ಕ್ಲೂಡ್ ಆಗಿದೆ. ಅಂಡ್ ಇವೆಂಚುಲಿ ಪಾರ್ಕಿಂಗ್ ಟಿಕೆಟ್ಸ್, ಶಾಪಿಂಗ್, ಆಲ್ ಆಫ್ ದಟ್ ಆರ್ ಅಗ್ರಿಗೇಟೆಡ್ into a single platform. So we align all the things, all the touch points that a student might need
ಅಕ್ರಾಸ್ ದ ಜರ್ನಿ ವಿತ್ ಅ ಸಿಂಗಲ್ ಟಚ್. ನಿಮ್ಮ ಹತ್ರ ಎಷ್ಟು ಸ್ಟೂಡೆಂಟ್ಸ್ ಬೇಸ್ಗಳಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಈಗ ಹೇಳಿ. ಹತ್ತತ್ರ ಬಂದು 150 ಹೈಪರ್ ಲೋಕಲ್ ಮರ್ಚೆಂಟ್ ಇದ್ದಾರೆ ಇನ್ ಕೋಲ್ಕತ್ತಾದಲ್ಲಿ. ಅವರು ಸ್ಟೂಡೆಂಟ್ಸ್ ಡಿಸ್ಕೌಂಟ್ ಅನ್ನ ಆಫರ್ ಮಾಡ್ತಿದ್ದಾರೆ. ಇವತ್ತಿಗೆ ನಾವು ಅರೌಂಡ್ 30,000 ಯೂಸರ್ಸ್ ಫ್ರಮ್ 25 to 26 ಕಾಲೇಜಸ್ ಇನ್ ದ ಸಿಟಿ ಆಫ್ ಕೋಲ್ಕತ್ತಾ ಆನ್ ಅವರ್ ಪ್ಲಾಟ್ಫಾರ್ಮ್. ಮತ್ತೆ ಈ ಕಾರ್ಟ್ ನ B2B ಗೇಮ್ ಏನಿದೆ ಅದರಲ್ಲಿ ನಾವು 35 ಯೂನಿವರ್ಸಿಟೀಸ್ ಇನ್ ಪ್ಯಾನ್ ಇಂಡಿಯಾ ಆನ್ ಬೋರ್ಡ್ ಮಾಡೋದಕ್ಕೆ ಮಾತುಕತೆ ನಡೀತಾ ಇದೆ. ನೀವು ರೆವೆನ್ಯೂ ಬಗ್ಗೆ ಸ್ವಲ್ಪ ಹೇಳಿ. ನೀವು ಸ್ಟೂಡೆಂಟ್ಸ್ ಹತ್ರ ಏನೋ ಹೋಗ್ಬಿಟ್ರಿ, ಆದ್ರೆ ನೀವು ಹಣ ಹೇಗ್ ಮಾಡ್ತೀರಾ? ನಮ್ಮ ಅರ್ನಿಂಗ್ಸ್ 3 ಮಾಡ್ಯೂಲ್ ಅಲ್ಲಿ ಆಗುತ್ತೆ. ಅಟ್ ದ B2C ಲೆವೆಲ್ ಅಲ್ಲಿ ಏನು ಹೈಪರ್ ಲೋಕಲ್ ಮರ್ಚೆಂಟ್ಗಳು ಆನ್ ಬೋರ್ಡ್ ಆಗ್ತಾರೆ. ಅದು ಒಂದು ಆನ್ ಪ್ಲಾಟ್ಫಾರ್ಮ್ ಆಗೋದಕ್ಕೆ ಒನ್ ಟೈಮ್ ಪ್ಲಾಟ್ಫಾರ್ಮ್ ಫೀ ಕೊಡ್ತಾರೆ. ಅದ್ರ ಮೇಲೆ ಎಲ್ಲ ಟ್ರಾನ್ಸಾಕ್ಷನ್ ಅಲ್ಲಿ ವಿ ಗೆಟ್ ಎ ಸಕ್ಸಸ್ ಬೇಸ್ಡ್ ಕಮಿಷನ್. ಇಲ್ಲಿವರೆಗೂ 350 ಮೇಲೆ ಆನ್ಲೈನ್ D2C ಬ್ರ್ಯಾಂಡ್ ಇದೆ ನಮ್ಮ ಹತ್ರ. ಅವರು ನಮಗೆ ಕೊಡ್ತಾರೆ ರೀಡೈರೆಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಕಮಿಷನ್. ಸರ್ ನಿಮ್ಮ ರೆವಿನ್ಯೂ ಎಷ್ಟಿದೆ ಸರ್? 85,000 ಲಾಸ್ಟ್ ಮಂತ್ ಬಂದಿತ್ತು ಸರ್. ನಿಮ್ಮ 85,000 ರುಪೀಸ್ ಅಂದ್ರೆ 1 ಲಕ್ಷ ಅಂತ ಇಟ್ಕೊಳ್ಳಿ. ಮ್ಯಾಕ್ಸಿಮಮ್ 1 ಲಕ್ಷ ಅಂದ್ರೆ ಮಂತ್ಲಿ ರೆವಿನ್ಯೂ ಜಸ್ಟ್ ಆಗ್ತಿದೆ. ಫ್ರಮ್ ಟ್ರಾನ್ಸಾಕ್ಷನ್. ಓಕೆ, ಮತ್ತೆ ನಾನು ನೋಡ್ತಿರೋ ಹಾಗೆ ನಿಮ್ಮ ಬರ್ನ್ ಇದೆಯಲ್ಲ, ಅದು 6 ರಿಂದ 7 ಲಕ್ಷ ಮಂತ್ಲಿ ಬರ್ನ್ ಇದೆ. 72 ಲ್ಯಾಕ್ಸ್ ನಿಮ್ಮ ಇಯರ್ಲಿ ಬರ್ನ್ ಆದ್ರೆ ಹಾ ಸರ್. ಆದ್ರೆ ನೀವು ವ್ಯಾಲ್ಯೂಯೇಷನ್ ಕೊಟ್ಟಿರೋದು 66 ಕ್ರೋರ್ಸ್ ಸರಿ, ಅಂತ. ಸರ್. ನನಗೆ ಹೇಳಿ ನೀವು ಯಾವ ಬೇಸಿಸ್ ಮೇಲೆ ಇದನ್ನ ಮಾಡಿದೀರಾ ಅಂತ, ಯಾಕಂದ್ರೆ 1 ಕೋಟಿ ನಿಮ್ಗೆ ಲಾಸ್ ಕೂಡ ಆಗ್ತಾ ಇದೆ. ನಾವಿವಾಗ ಸ್ಟಾರ್ಟ್ಅಪ್ ಅಲ್ಲಿ ಇದೀನಿ ಸರ್. ಮತ್ತೆ ಬಿಲ್ಡಿಂಗ್ ವಿಷನ್ ಓವರ್ ಇಯರ್. ಸ್ಟೂಡೆಂಟ್ ಆಫ್ ಇಂಡಿಯಾ ಕಮ್ಯುನಿಟಿ ಆಗಿ ಏನಿದ್ದಾರೆ ಅವ್ರಿಗೆ ಟ್ರೆಮೆಂಡಸ್ ಸ್ಪೆಂಡಿಂಗ್ ಪವರ್ ಇದೆ. ಬ್ರ್ಯಾಂಡ್ ಬಂದು ಕಸ್ಟಮರ್ ಆಕ್ವಿಸಿಷನ್ ಪ್ರೈಸ್ ನ ಕಮ್ಮಿ ಮಾಡ್ತಾರೆ, ಮಾರ್ಕೆಟ್ ಮಾಡ್ಬೋದು, ಎಲ್ಲಾನು ಮಾಡ್ಬೋದು. ನಮ್ಮ ಪೊಸಿಷನ್ ಏನಿದೆ ಟು ಬಿಕಮಿಂಗ್ ದೇರ್ ಫಿನ್ಟೆಕ್ ಅಂಡ್ ಡಿಜಿಟಲ್ ID ಪ್ಲಾಟ್ಫಾರ್ಮ್. ನೀವು ಯಾವಾಗ ಬಂದ್ರೋ ಅವಾಗ ಇಂಟ್ರೊಡಕ್ಷನ್ ಕೊಟ್ರಿ, ಅವಾಗ ಹೇಳಿದ್ರಿ ಜೆನ್ಜಿ ಅವ್ರ ಹತ್ರ ದುಡ್ಡಿನ ಕೊರತೆ ಇರುತ್ತೆ ಅಂತ. ಅದಕ್ಕೋಸ್ಕರ ನಾವು ಡಿಸ್ಕೌಂಟ್ ಕಾರ್ಡ್ ತಗೊಂಡ್ವಿ, ಅದನ್ನ ಮಾಡಿದ್ವಿ, ಇದನ್ನ ಮಾಡಿದ್ವಿ ಅಂತೆಲ್ಲ ಹೇಳಿದ್ರಿ ನೀವು. ಈಗ ನೀವೇ ಹೇಳ್ತಿದ್ದೀರಾ ಈ ಸ್ಟೂಡೆಂಟ್ಸ್ ಹತ್ರನೇ ತುಂಬಾ ಮನಿ ಪವರ್ ಇದೆ ಅಂತ, ಬ್ರ್ಯಾಂಡ್ಸ್ ಬರ್ತವೆ ತಗೊಳ್ಳೋದಕ್ಕೆ ಅಂತ. ನನಗೆ ಸ್ವಲ್ಪ ಕಾನ್ಫ್ಲಿಕ್ಟಿಂಗ್ ಅನಿಸ್ತಾ ಇದೆ. ಒಬ್ಬ ಸ್ಟೂಡೆಂಟ್ಗೆ 6,000 ರಿಂದ 7,000 ಮಂತ್ಲಿ ಖರ್ಚಿದೆ. ಬೇರೆ ಬೇರೆ ವಿಧಗಳಲ್ಲಿ, ಬೇರೆ ಪ್ಲೇಸ್ಗಳಲ್ಲಿ. ಎಜುಕೇಶನ್ ನ ಬಿಟ್ಟು ಅದನ್ನ ನಾವು 6,000 ಅಂತ ಎವರೇಜ್ ತಗೊಂಡ್ರು 5,30,00,000 ಇಂಟು 6,000 ನಂಬರ್ ಬಂದು 4,75,000 ಕೋಟಿ ಹತ್ತತ್ರ ಆಗುತ್ತೆ. ನಿಮ್ ವಿಷನ್ ಬಗ್ಗೆ ಸ್ವಲ್ಪ ಹೇಳಿ. ಎಲ್ಲಿ ತನಕ ರೀಚ್ ಆಗ್ಬೇಕು ಈ ಅನ್ಕೊಂಡಿದ್ದೀರಾ? ಕಾರ್ಡು ಮಾರ್ಕೆಟ್ ಅಲ್ಲಿ ಬರ್ತಾ ಇದೆ ಇನ್ನು 3 ವೀಕ್ಸ್ ಅಲ್ಲಿ. ಇವಾಗ ನಾವು 28 ಯೂನಿವರ್ಸಿಟಿಗಳಿಗೆ ಪ್ಲಾನ್ ಮಾಡ್ತಾ ಇದೀವಿ. ಅಟ್ಲೀಸ್ಟ್ 70,000 ಕಾರ್ಡ್ ಕೊಡೋದಕ್ಕೆ ಬರೋ ಫೈನಾನ್ಸಿಯಲ್ ಇಯರ್ ಅಲ್ಲಿ. ಈ ಕಾರ್ಡ್ ನ ಪ್ರೈಸ್ ಬಂದು 499. ಬೇಸಿಕ್ ಆಗಿ ನಾವು ತಗೊಂಡ್ರು ಕಾರ್ಡ್ ಇಶ್ಯೂ ಮಾಡಿನೇ ನಮ್ಗೆ 3 ಕೋಟಿ ಹತ್ರ ಸಿಗುತ್ತೆ. ಇದನ್ನ ಯೂನಿವರ್ಸಿಟೀಸ್ ಪ್ಲೆಜ್ ಮಾಡಿದಾರಾ ಅಥವಾ ಮಕ್ಕಳೆಲ್ಲ ಪ್ಲೆಜ್ ಮಾಡಿದಾರಾ? ಯೂನಿವರ್ಸಿಟೀಸ್. ನಮ್ಮ ಆಡಿಯನ್ಸ್ ಅಲ್ಲಿ ಕೂತಿರುವ ಸ್ಟೂಡೆಂಟ್ಸ್ ಮುಖದ ಮೇಲಿರುವ ನಗು ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇದೆ, ಈಗಲೇ ಏನಾದ್ರೂ ನನ್ನ ಮಾರ್ಕೆಟ್ ಡಿಮ್ಯಾಂಡ್ ಕೇಳಿದ್ರೆ 100%ಗೂ ಜಾಸ್ತಿನೇ ಕೊಡ್ತಾರೆ. ಇವ್ರ ಸ್ಮೈಲಿಗೋಸ್ಕರ ಮಾರ್ಕೆಟ್ ಡಿಮ್ಯಾಂಡ್ ನ ಈಗಲೇ ತಗೊಳ್ಳೋಣ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. Thank you. 94% ಜನಕ್ಕೆ ಅನಿಸ್ತಾ ಇದೆ Thank you so ಇದ್ರ much. ಅವಶ್ಯಕತೆ ತುಂಬಾ Thank you. ಇದೆ ಅಂತ. ನಿಮ್ಮ ಆಸ್ಕ್ ಏನಿದೆ ಟೈಟನ್ಸ್ ಜೊತೆ ಅದನ್ನೊಂದ್ಸತಿ ಕ್ಲಿಯರ್ ಮಾಡಿ. Our ask is for 2 crores at 66 crores valuation. 66 ಕ್ರೋರ್ಸ್ಗೆ ಏನ್ ವ್ಯಾಲ್ಯೂಯೇಷನ್ ಇದೆ, ಮತ್ತೆ ಕನ್ಸಿಡರಿಂಗ್ ನೀವು ತುಂಬಾ ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗ್ತಿದ್ದೀರಾ ಅಂತ Right, sir. ನಾನು ಇದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್. ಅಂಡ್ ವಿಶ್ ಯು ಆಲ್ ದ ಸಕ್ಸಸ್. ಥ್ಯಾಂಕ್ ಯು ಸರ್. ಸೌರಭ್, ನನ್ನ ಪ್ರಕಾರ ಇದರಲ್ಲಿ ತುಂಬಾ ಒಳ್ಳೆ ಸ್ಕೋಪ್ ಇದೆ. ಯಾಕಂದ್ರೆ ವಾಲ್ಯೂಮ್ ಇಷ್ಟೊಂದು ದೊಡ್ಡದಾಗಿದೆ. ನಮ್ಗೆ ಈ ವಾಲ್ಯೂಮ್ ಇಟ್ಕೊಂಡು ಯಾವುದೇ ತರಹದ ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ಇದರ ಎಫೆಕ್ಟ್ ತುಂಬಾನೇ ದೊಡ್ಡದಾಗಿರುತ್ತೆ. ನಾನು ಈ ವಿಷಯದಲ್ಲಿ ತುಂಬಾ ಕನ್ವಿನ್ಸ್ ಆಗಿದ್ದೇನೆ. ಆದ್ರೆ ನಿಮ್ಮ ವ್ಯಾಲ್ಯೂಯೇಷನ್ ಅಲ್ಲಿ ನನ್ನ ಸಹಮತ ಇಲ್ಲ. ಒಂದು ಇನ್ನೊಂದು ವಿಷಯ ಏನು ಅಂದ್ರೆ, ನೀವೇನು ಬರ್ನ್ ತೋರಿಸಿದ್ರಿ 6-7 ಲಕ್ಷಕ್ಕೆ, ಈ ಬರ್ನ್ ಹತ್ತತ್ರ 10 ಪಟ್ಟಾದ್ರೂ ಇದು ಕಡಿಮೆ ಆಗ್ಬಿಡುತ್ತೆ ನೀವು ಆ ವಾಲ್ಯೂಮ್ ಅನ್ನ ರೀಚ್ ಮಾಡೋದಕ್ಕೆ. ಇದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಇದೆ, ಹಾಗೆ ಪಾಕೆಟ್ ಕೂಡ ರಿಕ್ವೈರ್ಡ್ ಇದೆ. ಲೈಟ್ ಇರತ್ತೆ ಟವಲ್ ಎಂಡ್ ಅಲ್ಲಿ, ಯಾಕಂದ್ರೆ ಎಲ್ಲಿವರೆಗೂ ಬರ್ನ್ ಬೇಕಾಗುತ್ತೆ. ಈ ವಿಷಯಕ್ಕೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಆದ್ರೆ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಈ ಬಿಸ್ನೆಸ್ ಮಾಡೆಲ್ ಏನಿದೆ, ಕಮ್ಯುನಿಟಿ ನೀವು ಸರಿಯಾಗಿ ಹಿಡ್ಕೊಂಡಿದ್ದೀರಾ. ಆದ್ರೆ ಫೈನಾನ್ಷಿಯಲ್ ಮಾಡೆಲ್ ಮತ್ತೆ ವ್ಯಾಲ್ಯೂಯೇಷನ್ ಅಲ್ಲಿ ನನಗೆ ತುಂಬಾ ಗ್ಯಾಪು ಕಾಣಿಸ್ತಾ ಇದೆ. ಆ ಕಾರಣದಿಂದ ನಾನು ನಿಮ್ ಜೊತೆ ಈಗ ಕೈ ಜೋಡಿಸೋದಕ್ಕಾಗಲ್ಲ. ಎಸ್ ಸರ್, ಥ್ಯಾಂಕ್ ಯು. ನನ್ಗೆ ಆಕ್ಚುಲಿ ನಿಮ್ ಬಿಸ್ನೆಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ನನ್ಗನ್ಸುತ್ತೆ ನಿಮ್ಮ ಕರೆಂಟ್ ವ್ಯಾಲ್ಯೂಯೇಷನ್ 20 CR ಗಿಂತ ಜಾಸ್ತಿ ಇರಬಾರ್ದು. ಸೊ ಐ ವುಡ್ ಸೇ ಇಟ್ ಲೈಕ್
ನಿಮ್ಮ 20 CR ವ್ಯಾಲ್ಯೂಯೇಷನ್ ಮೇಲೆ ನಾನು 20 lakhs ಇನ್ವೆಸ್ಟ್ ಮಾಡಕ್ ರೆಡಿ ಆಗಿದ್ದೀನಿ. ಓ ಆದ್ರೆ ನೀವು ಈ ವ್ಯಾಲ್ಯೂಯೇಷನ್ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. Yes. ಸೊ ಇವಾಗ ನಮ್ಮ ಹತ್ರ ಒಂದು ಆಫರ್ ಇದೆ ಶೈಲಿ ಅವ್ರದ್ದು. ಅದಕ್ಕೆ ಏನಾದ್ರೂ ಕೌಂಟರ್ ಆಫರ್ ಇದೆಯಾ ಅಥವಾ ಏನಾದ್ರೂ ಬೇರೆ ಹೇಳ್ತೀರಾ? ಚಿಕ್ಕದಾಗ ಒಂದು ಕೌಂಟರ್ ಆಫರ್ ಇದೆ. ಓಕೆ, ಹೌದು ಸರ್. ದ ಎಂಟೈರ್ ಥಿಂಗ್ ಇಸ್ ಮ್ಯಾಮ್, ನಮ್ಮ ಹತ್ರ MIT-ನ ಸೈನ್ ಇದೆ. ಅದು ಗೌರ್ಮೆಂಟ್ ಫಂಡ್. 40 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ, 36 ಕೋಟಿ. ಈ ಡಿವ್ಯಾಲ್ಯೂಯೇಷನ್ ನೀವು ಕನ್ಸಿಡರ್ ಮಾಡಿ ನೀವು ಈ ಸೇಮ್ ವ್ಯಾಲ್ಯೂಯೇಷನ್ ನಲ್ಲಿ ಇನ್ ದ ಸೇಮ್ ವ್ಯಾಲ್ಯೂಯೇಷನ್ ಮ್ಯಾಮ್, ಇದು ನಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನನಗೆ ಗೊತ್ತಿದೆ ಬೇರೆ ಎಲ್ಲ ಟೈಟನ್ಸ್ಗೆ ಡೌಟ್ ಇದೆ, ಮತ್ತೆ ನನಗೆ ಡೌಟ್ ಇಲ್ಲ. ನಾನು ನಿಮ್ಮ 2 ಪಾಯಿಂಟ್ಸ್ನು ಕನ್ಸಿಡರ್ ಮಾಡ್ತೀನಿ. ನೀವು ಹೇಳಿದಾಗೆ ನಿಮ್ಮ ವ್ಯಾಲ್ಯೂಯೇಷನ್ 36 crore ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನನ್ನ ಇನ್ವೆಸ್ಟ್ಮೆಂಟ್ನ 20 lakhs ಇಂದ 40 lakhs ತಗೊಂಡು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂದ್ರೆ ನೀವು ನಿಮ್ಮ ಈ ಟಾರ್ಗೆಟ್ಸ್ ಮತ್ತೆ ಈ ವಿಷನ್ ಆದಷ್ಟು ಬೇಗ ನಿಮಗೆ ಸಿಕ್ಕಿರೋ ಫಸ್ಟ್ ಮೂವ್ ಆಫ್ ಅಡ್ವಾಂಟೇಜ್ ಇದೆಯಲ್ಲ ಅದನ್ನ ರ್ಯಾಪಿಡ್ಲಿ ಜಾಸ್ತಿ ಮಾಡಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಹಾಗಾದ್ರೆ ಕೈ ಮಿಲಾಯಿಸಿ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್. ಯು ಓ ಮಿ ಅ ಜೆಲಾಟೋ. ಥ್ಯಾಂಕ್ ಯು ಸೊ ಮಚ್. ಖಂಡಿತ ನಿಮಗೆ ಕೊಡಿಸ್ತೀವಿ. ಯಾ, ವೈ ನಾಟ್? ಬಿಗ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಕಮಿಂಗ್. ಸರ್. ಥ್ಯಾಂಕ್ ಯು. ಶೈಲಿ, ನಿಮ್ಮ ಹತ್ರ ಇದನ್ನ ಕೇಳಬೇಕು. 36 crore ವ್ಯಾಲ್ಯೂಯೇಷನ್ಗೆ ಬಂದು ನಿಮಗೆ ಒಂದು ಕೌಂಟರ್ ಆಫರ್ ಕೊಟ್ಟರು. ನೀವು ತಕ್ಷಣನೇ ಯೋಚನೆ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ನ 40 lakhs ಮಾಡಿದ್ರಿ 36 crore ವ್ಯಾಲ್ಯೂಯೇಷನ್ಗೆ. ಸೊ ನಮ್ಮೆಲ್ರಿಗೂ ನೀವು ಹೇಳಲೇಬೇಕು ನೀವು ಅಂಥದ್ದು ಏನು ಯೋಚನೆ ಮಾಡಿದ್ರಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತ, ಅಷ್ಟು ಇನ್ವೆಸ್ಟ್ ಮಾಡೋದಕ್ಕೆ. ನಾವು ಈ ಅರ್ಲಿ ಸ್ಟೇಜ್ ಕಂಪ್ನೀಸ್ ಮೇಲೆ ಯಾವಾಗ ಇನ್ವೆಸ್ಟ್ ಮಾಡ್ತೀವೋ ನಾವಲ್ಲಿ ಅವ್ರ ಪ್ರಾಫಿಟಬಿಲಿಟಿನ ನೋಡ್ತೀವಾ. ಇದು ಇಲ್ಲ. ಐಡಿಯಾ ಬಾಸ್. ನಾವು ಅವ್ರ ಐಡಿಯಾನ ನೋಡ್ತಾ ಇದೀವಿ, ಅದ್ರ ಒಳಗಡೆ ತುಂಬಾ ದೂರ ಹೋಗೋಕೆ ಎಷ್ಟು ತಾಕತ್ತಿದೆ, ಎಷ್ಟು ಧೈರ್ಯ ಇದೆ. ನನ್ಗನ್ಸುತ್ತೆ ಇಂಡಿಯಾ ಈಗ್ಲೂ ಕೂಡ ಒಂದು ಯುವಕರ ದೇಶ ಅಂತ. ಮತ್ತೆ ನಮ್ ಯೂತ್ ಈ ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲೇ ಹೇಳಿದ್ರು ಅವ್ರ ಹತ್ರ ಇಂಥ ಪ್ರಾಡಕ್ಟ್ಸ್ ಇಲ್ವೇ ಇಲ್ಲ ಅಂತ. ಇಂಥ ಡಿಜಿಟಲ್ ಪ್ರಾಡಕ್ಟ್ಸ್ ಅವ್ರ ತರ ಅವರ ಇಂಟಿಗ್ರೇಷನ್ ಮೇಲೆ ಫೋಕಸ್ ಮಾಡಬೇಕು. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಡಕ್ಟ್ ಮಾಡಿದಾಗ, ಸರ್ವಿಸ್ ಕೊಟ್ಟಾಗ, ವಿಷನ್ ಇದ್ದಾಗ, ಒಂದು ಸ್ಪೆಸಿಫಿಕ್ ಆಡಿಯನ್ಸ್ಗಳನ್ನ ತಲೆಯಲ್ಲಿ ಇಟ್ಕೊಂಡ್ ಮಾಡಿದಾಗ ಅವ್ರ ವಿಷನ್ ಇದೆಯಲ್ಲ ಅದು ಯೂತ್ಗಳ ಮೇಲೆ ಇರೋದ್ರಿಂದ ನಾನು ಅದನ್ನ ಖಂಡಿತ ಒಪ್ಕೋತೀನಿ. ಮತ್ತೆ ನಾವು ಇದಕ್ಕೇನೆ ಹೇಳೋದು ಒಂದು ವಿಷನರಿ ಮೆಂಟರ್ಶಿಪ್ ಮತ್ತೆ ಒಂದು ವಿಷನರಿ ಇನ್ವೆಸ್ಟ್ಮೆಂಟ್ ಅಂತ. ಇಷ್ಟೊಂದು ಗದ್ದಲದ ಮಧ್ಯೆ, ಇಷ್ಟೊಂದು ಗಡಿಬಿಡಿ ನಡುವೆ, ಮತ್ತೆ ಇಷ್ಟೊಂದು ಕನ್ಫ್ಯೂಷನ್ ಮಧ್ಯೆ ಕೂಡ ಒಂದು ಲೈಟ್ ನ ನೋಡಿದ್ರಲ್ಲ, ಒಂದು ಬಿಗ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಯು. ಥ್ಯಾಂಕ್ ಯು. ಮತ್ತು ಈ ವೇದಿಕೆಯ ಸ್ಪೆಷಾಲಿಟಿನೇ ಇದು. ಇಲ್ಲಿ ಏನು ಆಗಲ್ಲ ಅಂತ ಎಲ್ರಿಗೂ ಅನ್ನಿಸ್ದಾಗ್ಲೇ ನಡೆಯುತ್ತೆ ಇಲ್ಲೊಂದು ಚಮತ್ಕಾರ.